ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಡುವೆಯೂ ರಾಜ್ಯ ಸರ್ಕಾರವು ನೆರೆ ಹಾವಳಿಗಳನ್ನು ಸಮರ್ಥಕವಾಗಿ ಎದುರಿಸುತ್ತಿದ್ದು, ಜಿಲ್ಲಾಧಿಕಾರಿಗಳ ವಿಪತ್ತು ನಿಧಿಗೆ ಸುಮಾರು 700 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದೆ. ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ರಾಜ್ಯ ಸರ್ಕಾರವು ನೆರೆ ಹಾವಳಿಗಳನ್ನು ಸಮರ್ಥಕವಾಗಿ ಎದುರಿಸುತ್ತಿದ್ದು, ಜಿಲ್ಲಾಧಿಕಾರಿಗಳ ವಿಪತ್ತು ನಿಧಿಗೆ ಸುಮಾರು 700 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದೆ. ಗೃಹ ಸಚಿವ ಡಾ ಜಿ. ಪರಮೇಶ್ವರ್ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆಯಿಂದ ಆದ ಅನಾಹುತಗಳ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಅಧಿಕಾರಿಗಳೊಂದಿಗೆ ಪರಿಶೀಲನೆಯನ್ನ ಮಾಡಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗಳಿಗೆ ಹಣ ನೀಡಿ ಅಭಿವೃದ್ಧಿಗೆ ಕಾಮಗಾರಿಗಳಿಗೂ ಸಾಕಷ್ಟು ಹಣ ನೀಡುತ್ತಿದ್ದೇವೆ. ಈ ಬಾರಿ ಮುಖ್ಯಮಂತ್ರಿಗಳು ರಾಜ್ಯದ ಅಭಿವೃದ್ಧಿಗೆ 3.72 ಲಕ್ಷ ಕೋಟಿ ಅಯವ್ಯಯವನ್ನ ಮಂಡಿಸಿದ್ದಾರೆ. ಕಳೆದ ಸರ್ಕಾರಕ್ಕಿಂತ 2,000 ಕೋಟಿ ಹಣ ಹೆಚ್ಚಾಗಿ ಅಯವ್ಯಯದಲ್ಲಿ ಮಂಡಿಸಿದ್ದೇವೆ. ನಾವು ವರ್ಷಕ್ಕೆ 56,000 ಕೋಟಿ ಬಡವರ ಗ್ಯಾರಂಟಿಗಳಿಗೆ ಹಣವನ್ನ ನೀಡಿ ಅಭಿವೃದ್ಧಿಗೂ ಹಣವನ್ನ ನೀಡುತ್ತಿದ್ದೇವೆ. ಆದರೆ ನಮಗೆ ಕೇಂದ್ರ ಸರ್ಕಾರ ಅನ್ಯಾಯವನ್ನ ಮಾಡುತ್ತಿದ್ದು, ರಾಜ್ಯಕ್ಕೆ ಪರಿಹಾರಗಳ ನಿಧಿಗಳನ್ನ ನೀಡುತ್ತಿಲ್ಲ ಎಂದು ಹೇಳಿದರು. ಕಳೆದ ಬಾರಿ ರಾಜ್ಯದಲ್ಲಿ ಬರಗಾಲದ ನಷ್ಟ 36,000 ಕೋಟಿಯಾಗಿತ್ತು. ಸರ್ಕಾರವು ಎನ್ಡಿಆರ್ಎಫ್ ಅಡಿಯಲ್ಲಿ ಕೇಂದ್ರದಿಂದ ಬರಗಾಲದ ಪರಿಹಾರ 12,000 ಕೋಟಿಯನ್ನ ಕೇಳಿತು. ಕೇಂದ್ರವು ನಮಗೆ ನಯಾ ಪೈಸೆ ಹಣವನ್ನ ಕೂಡ ನೀಡದಿದ್ದಾಗ ಉಚ್ಚ ನ್ಯಾಯಾಲಯಕ್ಕೆ ಸರ್ಕಾರ ದಾವೆ ಹಾಕಿದಾಗ ಕೇಂದ್ರ ಸರ್ಕಾರ ನಮಗೆ ನೀಡಿದ್ದು 3,254 ಕೋಟಿ ಮಾತ್ರ. ಕೇಂದ್ರಕ್ಕೆ ಜಿಎಸ್ಟಿ ತೆರಿಗೆ ಹೆಚ್ಚು ಕಟ್ಟುತ್ತಿರುವ 2ನೇ ರಾಜ್ಯ ಕರ್ನಾಟಕವಾಗಿದೆ. ಆದರೆ ನಮಗೆ ಪರಿಹಾರ ಅತಿ ಕಡಿಮೆಯಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭತ್ತ ಮೇಲ್ದಂಡೆ ಯೋಜನೆಗೆ 5,300 ಕೋಟಿಗಳನ್ನು ರಾಷ್ಟ್ರೀಯ ಕಾಮಗಾರಿಯಲ್ಲಿ ಬಿಡುಗಡೆ ಮಾಡಿ ನೀಡಲೇ ಇಲ್ಲ. ಕೊರಟಗೆರೆ ಕ್ಷೇತ್ರದ 8 ಭಾಗಗಳಲ್ಲಿ ಬ್ರಿಡ್ಜ್ ಬ್ಯಾರೇಜ್ ಕಟ್ಟಲು ಕೇಂದ್ರಕ್ಕೆ 65 ಕೋಟಿ ಡಿಪಿಆರ್ ಮಾಡಿಸಿ ಪ್ರಸ್ತಾವನೆಯನ್ನ ಸಲ್ಲಿಸಿದರು. ಹಣ ಬರಲಿಲ್ಲ. ಇಷ್ಟೆಲ್ಲದರ ನಡುವೆಯೂ ರಾಜ್ಯ ಸರ್ಕಾರವು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದೆ ಎಂದು ಹೇಳಿದರು. ಕಳೆದ 24 ಗಂಟೆಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ 19 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ತುಮಕೂರಿನಲ್ಲಿ 39 ಮಿಲಿಮೀಟರ್, ಗುಬ್ಬಿ 36 ಮಿಲಿ, ಕೊರಟಗೆರೆ 27 ಮಿಲಿಮೀಟರ್ ಮಳೆಯಾಗಿದೆ. ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 592 ಮಿಲಿಮೀಟರ್ ಮಳೆಯಾಗಿದ್ದು, ವಾಡಿಕೆ ಮಳೆ 302 ಆಗಿದೆ. ನಮಗೆ 94% ಮಳೆ ಹೆಚ್ಚು ಬಿದ್ದಿದೆ. ಈ ಬಾರಿ ಮಳೆ ಹೆಚ್ಚು ಬಿದ್ದಿದ್ದು ಹಲವು ಕೆರೆಗಳು, ಕೋಡಿಗಳು ಬಿದ್ದಿವೆ. ಜಿಲ್ಲೆಯಲ್ಲಿ 34 ಮನೆಗಳು ಸಂಪೂರ್ಣ ಬಿದ್ದಿದ್ದು, ಮನೆ ನಷ್ಟ ಹೊಂದಿದವರಿಗೆ ಜಿಲ್ಲಾಧಿಕಾರಿಗಳ ಪರಿಹಾರದಿಂದ ಈಗಾಗಲೇ 11.50 ಲಕ್ಷ ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗಳಿಗೆ ಹಾಕಲಾಗಿದೆ. ಕೊರಟಗೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು 43 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದ ಬೆಳೆ ಹಾಳಾಗಿದೆ. ಇದರಿಂದ 78 ರೈತರಿಗೆ ನಷ್ಟವಾಗಿದೆ. ಜಿಲ್ಲೆಯ ಉಳಿದ ತಾಲೂಕುಗಳಲ್ಲೂ ಬೆಳೆ ಹಾನಿಯಾಗಿದ್ದು, ವರದಿಯನ್ನು ನೀಡಲು ಇಲಾಖಾ ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ. ನೆರೆ ಪರಿಹಾರಕ್ಕೆ ಈಗ ಜಿಲ್ಲಾಧಿಕಾರಿಗಳ ಬಳಿ 21.92 ಕೋಟಿ ಹಣ ಇದೆ. ಕೊರಟಗೆರೆ ತಹಶೀಲ್ದಾರ್ ಬಳಿ 36 ಲಕ್ಷವಿದ್ದು, ಪ್ರಕೃತಿ ವಿಕೋಪ ನಿಧಿ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ ಬಳಿ 3.94 ಕೋಟಿ ರೂಪಾಯಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ತಡೆ ಮತ್ತು ನಿರ್ವಹಣೆಗೆ ಜಿಲ್ಲಾಡಳಿತ ಸಿದ್ಧವಾಗಿದೆ. ಇದರೊಂದಿಗೆ ಭಾರೀ ಮಳೆಯಿಂದ ಏರಿಗಳು, ರಸ್ತೆಗಳು, ನಾಲೆಗಳು ಹಾಳಾಗಿದ್ದು ಅವುಗಳನ್ನು ಪಟ್ಟಿ ಮಾಡಲು ಇಂಜಿನಿಯರ್ಗಳಿಗೆ ಆದೇಶಿಸಲಾಗಿದೆ. ಮಳೆಯು ಇನ್ನು 2-3 ದಿನಗಳ ಕಾಲ ಹೆಚ್ಚಾಗಿದ್ದು, ಅಧಿಕಾರಿಗಳಿಗೆ ಇನ್ನೂ ಶ್ರಮವಹಿಸಿ ಕೆಲಸವನ್ನ ಮಾಡುವಂತೆ ಆದೇಶಿಸಲಾಗಿದೆ ಎಂದು ಹೇಳಿದರು. ಸಚಿವರೊಂದಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಧುಗಿರಿ ಉಪವಿಭಾಗಾಧಿಕಾರಿ ಶಿವಪ್ಪ, ಕಿರುನೀರು ಇಇ ಮೂಡಲಗಿರಿ, ತಹಶೀಲ್ದಾರ್ ಮಂಜುನಾಥ್, ಬೆಂಗಳೂರು ವೃತ್ತದ ಪಿಡಬ್ಲ್ಯೂಡಿ ಅಧೀಕ್ಷಕ ಅಭಿಯಂತರರಾದ ಜಗದೀಶ್, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ದೀಪಶ್ರೀ, ಸಿಪಿಐ ಅನಿಲ್ ಸೇರಿದಂತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಪಕ್ಷದ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸ್ವಲ್ಪ ಮಟ್ಟಿಗೆ ಕೊರಟಗೆರೆಯಲ್ಲಿ ಒಂದು 40 ಎಕರೆ 43 ಎಕರೆ ಹೆಕ್ಟೇರ್ನಲ್ಲಿ ನೀರು ನುಗ್ಗಿದೆ. ಅಲ್ಲಿ ಒಂದಿಷ್ಟು ಬೆಳೆ
ಡ್ಯಾಮೇಜ್ ಆಗಿದೆ, ಅದನ್ನು ಅಸೆಸ್ ಮಾಡೋದಕ್ಕೆ ಹೇಳಿದ್ದೇವೆ. ಅಸೆಸ್ ಮಾಡಿ ಪರಿಹಾರ ಆಮೇಲೆ ಕೊಡ್ತೀವಿ. ರೈತರು ನಮ್ಮ ತಾಲೂಕಿನಲ್ಲಿ ಒಂದು 78 ರೈತರು ಅಫೆಕ್ಟ್ ಆಗಿದೆ. ಬೇರೆ ಬೇರೆ ತಾಲೂಕಲ್ಲಿ ಎಲ್ಲೂ ಆಗಿಲ್ಲ. ಕೊಟ್ಟಿಗೆರೆನಲ್ಲಿ ಮಾತ್ರ ಆಗಿದೆ. ಬೇರೆ ಬೇರೆ ಕಡೆ ಎಲ್ಲ 5 ಎಕರೆ 1 ಎಕರೆ 2 ಎಕರೆ ಆ ಥರ. ಚಿಕ್ಕನಾಯಕನಹಳ್ಳಿನಲ್ಲಿ 5 ಎಕರೆ, ಮಧುಗಿರಿನಲ್ಲಿ 10 ಎಕರೆ, ಈ ಥರ ಒಟ್ಟು ನಮಗೆ 43 ಹೆಕ್ಟೇರು ಲಾಸ್ ಆಗಿರುವಂಥದ್ದು. ಅದಕ್ಕೆ ಹಣವನ್ನು ನಾವು ಎಸ್ಟಿಮೇಟ್ ಮಾಡಿ ನಮಗೆ ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರ. ತಾವು ಗಮನಿಸಬೇಕು. ಏನು ನಿಯಮಗಳಿದ್ದಾವೆ, ಸರ್ಕಾರದ ನಿಯಮಗಳಿದ್ದಾವೆ, ಆದ ಚೌಕಟ್ಟಿನಲ್ಲಿ ಸ್ಪೆಂಡ್ ದಟ್ ಮನಿ ಅಂತ ಹೇಳೋದು. ಅದರಿಂದ ನಮ್ಮಲ್ಲಿ ಏನೇ ಡ್ಯಾಮೇಜ್ ಆಗಿದ್ರೆ ಅಥವಾ ಆದರೆ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಅದನ್ನ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀವಿ. ಆಮೇಲೆ ಈಗ ರಸ್ತೆಗಳು ಕೆಟ್ಟೋಗುತ್ತೆ, ಹೋಗುತ್ತೆ, ಇದು ದೊಡ್ಡ ಡ್ಯಾಮೇಜ್ಗಳು ಆಗುತ್ತೆ ಅಂತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಹೆಚ್ಚು ಡ್ಯಾಮೇಜ್ಗಳು ಕ್ರಾಪ್ ಲಾಸಸ್ಸು, ಜಾನುವಾರುಗಳು ಸತ್ತೋಯ್ತು, ಆಮೇಲಿಂದ ಕೆರೆಗಳು ಹೊಡೆದೋಯ್ತು, ಈ ಥರದ್ದು ಹೆಚ್ಚೆಚ್ಚು ಆದಾಗ ನಾವು NDRFಗೆ ಬರೀತೀವಿ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್, NDRF. ಆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅನ್ನ ನಾವು ಒಂದು ಅಸೆಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೇವೆ. ನಾವು ಹಿಂದೆ ಬರಗಾಲದಲ್ಲಿ ಕಳಿಸಿದ್ದು ಸರಿ. ನಾವು 36,000 ಕೋಟಿ ಲಾಸ್ ಆಗಿದೆ. ಅದರಲ್ಲಿ ನಾವು ನಿಮ್ಮನ್ನು ಕೇಳ್ತಾ ಇರೋದು 12,000 ಕೋಟಿ ಕೊಡಿ ಅಂತ ನಾವು ಒಂದು ಮೆಮೊರಾಂಡಮ್ ಅನ್ನು ಸಬ್ಮಿಟ್ ಮಾಡಿದ್ರು ಕೇಂದ್ರ ಸರ್ಕಾರ. ಅವರು ಅವಾಗ ಕೊಡ್ಲಿಲ್ಲ. ಕೊಡ್ಲಿಲ್ಲ ಅಂತ ಹೇಳಿ ನಾವೇನ್ ಮಾಡೋ ಕಾದು ಹೈಕೋರ್ಟಿಗೆ ಹೋದ್ವಿ, ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಸುಪ್ರೀಂ ಕೋರ್ಟ್ನವರು ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಿದ ಮೇಲೆ 3,254 ಕೋಟಿ ರೂಪಾಯಿಯನ್ನು ನಮಗೆ ಬಿಡುಗಡೆ ಮಾಡಿದ್ರು. ಎಷ್ಟಕ್ಕೆ? 12,000 ಕೇಳಿದ್ದಕ್ಕೆ. ಈಗ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ರಾಜ್ಯದಲ್ಲಿ ಇನ್ನೂ ಅಸೆಸ್ ಮಾಡ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಇಡೀ ಸ್ಟೇಟ್ ಅಲ್ಲಿ ಅಸೆಸ್ ಮಾಡ್ತಾ ಇದ್ದಾರೆ. ಅದು ಆದ್ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ NDRFಗೆ ಹೋಗ್ತೀವಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ತನ್ನ ಹತ್ರ ಇರ್ತಕ್ಕಂಥ ಹಣ ಏನಿದೆ ಆ ಹಣದಲ್ಲಿ ಖರ್ಚು ಮಾಡುತ್ತೆ. ಇಷ್ಟು ನಿಮಗೆ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣ ಪ್ರಶ್ನೆ ಬರೋದಿಲ್ಲ. ಈ ರಾಜ್ಯದಲ್ಲಿ ಪ್ರವಾಹ ಇರ್ಬೋದು ಅಥವಾ ಬೇರೆ ನ್ಯಾಚುರಲ್ ಕೆಲಾಮಿಟೀಸ್ ಯಾವುದೇ ಇರ್ಬೋದು, ನಾವು ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ಸಮರ್ಥವಾಗಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ತೊಂದರೆ ಆಗದಾಗೆ ವಿ ವಿಲ್ ಮ್ಯಾನೇಜ್. ಗುಬ್ಬಿ ಇರ್ಬೋದು, ತುರುವೇಕೆರೆ ಇರ್ಬೋದು, ತಿಪ್ಟೂರು ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕುಣಿಗಲ್ ಇರ್ಬೋದು ಅಥವಾ ತುಮಕೂರು ಇರ್ಬೋದು, ಎಲ್ಲಿ ಏನೇ ಆದರೂ ಕೂಡ ನಾವು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಜಿಲ್ಲಾಡಳಿತ ತಯಾರಾಗಿದೆ, ಸಮರ್ಥವಾಗಿದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಹಣ ಕೊಟ್ಟಿದೆ. ಇನ್ನೇನಾದ್ರೆ ಕೇಳಿ. ಸರಿ ಕೊಡ್ಲಿಲ್ಲ. ಕಳೆದ ಸಾರಿ 12,000ಕ್ಕೆ 3,500 ಕೊಟ್ಟು 12,000 ಕೋಟಿ ಕೇಳಿದ್ದಕ್ಕೆ ಅದು ಕರೆದು 3,500 ಕೋಟಿ ಕೊಟ್ಟಿದ್ದಾರೆ. ಈಗ ಇನ್ನು ನಾವು ಸಬ್ಮಿಟ್ ಮಾಡಿಲ್ಲ. ಇನ್ನು ಮಳೆಗಾಲ ಇದೆಯಲ್ಲ, ಮಳೆಗಾಲ ಇನ್ನು ಮುಂದೆ ಇದೆ. ಅದೆಲ್ಲ ಮುಗಿದ ಮೇಲೆ ಯಾವುದು ಡ್ಯಾಮೇಜ್ ಆಗದೆ ಇದ್ರೆ ನಾವೇನು ಕೇಳೋದಿಲ್ಲ. ಅವ್ರನ್ನ ಡ್ಯಾಮೇಜ್ ಆದರೂ ಕೇಳಿದ್ದೇವೆ. ಆಮೇಲೆ ಅವ್ರಿಗೂ ಕೂಡ ನ್ಯಾಚುರಲ್ ಕೆಲಾಮಿಟಿ ರಿಲೀಫ್ ಫಂಡ್ಗೆ ಇಂತಿಷ್ಟು ಪ್ರಪೋರ್ಷನೇಟ್ ಆಗಿ ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ ಇದೆ. ಅದ್ರ ಪ್ರಕಾರ ಪ್ರತಿ ವರ್ಷ ಅವ್ರು ಕೊಟ್ಟಿದ್ದಾರೆ.
ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ.